ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಗೆ ಬಿಜೆಪಿ ಈಗಾಗಲೇ ತಯಾರಾಗ್ತಾ ಇದೆ. ಪಾರ್ಕಿಂಗ್ನಲ್ಲೂ ಕೂಡ ಹಣ ಎತ್ತುವಳಿಗೆ ಪಾಲಿಕೆ ಈಗಾಗಲೇ ಮುಂದಾಗಿದೆ. ಮನೆ ಮುಂದೆ ವಾಹನ ನಿಲ್ಲಿಸಿದ್ರು ಕೂಡ ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಲೇಬೇಕು, ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ದರ ನಿಗದಿಯನ್ನ ಮಾಡಿ ಸಾರ್ವಜನಿಕರ ಆಕ್ಷೇಪಣೆಯನ್ನ ಕರೆದಿದೆ ಪಾಲಿಕೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 7 ದಿನಗಳಲ್ಲಿ ಪಾರ್ಕಿಂಗ್ ದರಗಳ ಬಗ್ಗೆ ಸಲಹೆಯನ್ನ ಕೇಳಿದೆ ಬಿಬಿಎಂಪಿ. 7 ದಿನಗಳಲ್ಲಿ ಬೆಂಗಳೂರಿಗರ ಜೇಬಿಗೆ ಕತ್ತರಿ ಹಾಕಲು ಬಿಬಿಎಂಪಿ ಈಗಾಗಲೇ ಮುಂದಾಗಿದೆ. ಕಸಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ರು, ಅದರ ಬೆನ್ನಲ್ಲೇ ಇದೀಗ ಪಾರ್ಕಿಂಗ್ನಲ್ಲೂ ಕೂಡ ಹಣ ಎತ್ತುವಳಿಗೆ ಪಾಲಿಕೆ ಮುಂದಾಗಿದೆ. ಮನೆ ಮುಂದೆ ವಾಹನ ನಿಲ್ಲಿಸಿದ್ರು ಕೂಡ ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಲೇಬೇಕು, ಅಂದ್ರೆ ಪಾರ್ಕಿಂಗ್ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ದರ ನಿಗದಿಯನ್ನ ಮಾಡಿ ಸಾರ್ವಜನಿಕರ ಆಕ್ಷೇಪಣೆಯನ್ನ ಕರೆದಿದೆ ಪಾಲಿಕೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. 7 ದಿನಗಳಲ್ಲಿ ಪಾರ್ಕಿಂಗ್ ದರಗಳ ಬಗ್ಗೆ ಸಲಹೆಯನ್ನ ಪಡೆಯಲಿದೆ ಪಾಲಿಕೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಎಲ್ಲಾ ಕಡೆ ಈಗಾಗಲೇ ಪಾರ್ಕಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲೂ ಏನು ಪಾರ್ಕಿಂಗ್ ಅನ್ನ ಮಾಡ್ತಾ ಇರ್ತಾರೆ ಅದಕ್ಕೂ ಕೂಡ ಶುಲ್ಕವನ್ನ ಕಟ್ಟಬೇಕು ಎಂದು ಈಗಾಗಲೇ ಬಿಬಿಎಂಪಿ ಶುಲ್ಕಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ನಡೆಸಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿಗರ ಜೇಬಿಗೆ ಕತ್ತರಿ ಹಾಕಲು ಈಗಾಗಲೇ ಬಿಬಿಎಂಪಿ ತಯಾರಿಯನ್ನ ಕೂಡ ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್ ರವರು. ಮಹೇಶ್, ಇದೀಗ ಏನು ಅಂತ ಅಂದ್ರೆ ಬೆಂಗಳೂರಿನ ಜನತೆ ಏನಿದ್ದಾರೆ ಬೆಲೆ ಏರಿಕೆಯಿಂದ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಜೊತೆಗೆ ಕಸಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಇದೀಗ ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆ ಆ ಪಾರ್ಕಿಂಗು ಕೂಡ ಶುಲ್ಕವನ್ನ ಕಟ್ಟಬೇಕು ಎನ್ನಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಎಸ್ ತೇಜಸ್ವಿನಿ, ಈಗಾಗಲೇ ನೋಡಬಹುದು ಗ್ಯಾರಂಟಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆಗೆ ಹಣ ಸರಿದೂಗಿಸಲು ಈ ರೀತಿ ಮಾಡ್ತಾ ಇದೆ ಅಂತ ಕೂಡ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿರುವುದು. ಯಾಕಂದ್ರೆ ದಿನನಿತ್ಯ ಬಳಕೆ ವಸ್ತುಗಳಾಗಿರ್ಬೋದು, ಹಾಲು, ಮೊಸರು, ವಿದ್ಯುತ್, ಈ ರೀತಿ ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಮಾಡ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಇಂದಿನಿಂದ ಕಸದ ಮೇಲೆ ಸೆಸ್ ಕೂಡ ಹಾಕಿರುವಂತದ್ದು, ಅಂದ್ರೆ ಚದರಡಿ ಮೇಲೆ ಈಗಾಗಲೇ ಟೆಸ್ಟ್ ಫಿಕ್ಸ್ ಮಾಡ್ಬಿಟ್ಟು ಇವತ್ತಿನ ಜಾರಿ ತಂದಿರುವಂತದ್ದು ಪ್ರಮುಖವಾಗಿ. ಅದೇ ರೀತಿ ಈಗ ಎಲ್ಲೋ 19,000 ಕೋಟಿ ಬಜೆಟ್ ಮಾಡಿದಂತಹ ಬಿಬಿಎಂಪಿಗೆ ಎಲ್ಲೋ ಒಂದ್ ಕಡೆ ಹಣ ಸರಿದೂಗಿಸಲು ಒಂದು ರೀತಿಯಲ್ಲಿ ಮತ್ತೊಂದು ತೆರಿಗೆ ಏರಿಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇಷ್ಟು ದಿನ ಏನು ರಸ್ತೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಇದ್ದಂತಹ ಬಿಬಿಎಂಪಿ ಶುಲ್ಕ ಈಗ ನಿಮ್ಮ ಮನೆ ಅಪಾರ್ಟ್ಮೆಂಟ್ ಗಳಲ್ಲಿ ನಿಲ್ಸುವಂತಹ ಗಾಡಿಗಳಿಗೂ ಕೂಡ ಚದರಡಿ ಮೇಲೆ ಪಾರ್ಕಿಂಗ್ ಶುಲ್ಕ ವ್ಯವಸ್ಥೆ ಏರೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನು ವಸತಿಗೆ 2 ರೂಪಾಯಿ ಹಾಗೂ ವಸತಿ ಎದುರಿಗೆ 3 ರೂಪಾಯಿ ಚದರಡಿಗೆ ಈ ರೀತಿ ತೆರಿಗೆ ಫಿಕ್ಸ್ ಮಾಡ್ಬಿಟ್ಟು ಈಗ ಈಗಾಗಲೇ ಆಕ್ಷೇಪಣೆಗೆ ಕರೆದಿರುವಂತದ್ದು. ಏನೀಗ ಬಿಬಿಎಂಪಿ ಆಯುಕ್ತರು ತುಷಾರ್ ಗಿರಿನಾಥ್ ಅವರು 7 ದಿನಗಳ ಕಾಲ ಒಂದು ಗಡುವು ಕೊಟ್ಟಿದ್ದಾರೆ ಸಾರ್ವಜನಿಕ ಆಕ್ಷೇಪಣೆಗೆ. ಸಾರ್ವಜನಿಕರು ಯಾವ್ದಾರ ಸಲಹೆ ದೂರ ಇದ್ರೆ ಅದಕ್ಕೆ ಸಲ್ಲಿಸಬಹುದು ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಆದ್ರೆ ಈಗ ಏನೇ ಸಲಹೆ ದೂರುಗಳು ಬಂದರೂ ಕೂಡ ಬಿಬಿಎಂಪಿ ಏನು ಪಾರ್ಕಿಂಗ್ ಶುಲ್ಕ ಏರುತ್ತೆ ಅಂತ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಮಹೇಶ್. ಇದೀಗ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು, ಎಷ್ಟು ಚದರದಡಿ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಸದ್ಯಕ್ಕೆ ಏನು ಬಿಬಿಎಂಪಿ ಈಗಾಗಲೇ ವಸತಿ ಅಂದ್ರೆ ಮನೆಗಳಿಗೆ ಇರುವಂತದ್ದು ಸದ್ಯಕ್ಕೆ ಚದರ ಅಡಿಗೆ 2 ರೂಪಾಯಿ ಅಂತ ಮಾಡಿರುವಂತದ್ದು. ವಸತಿಯೇತರ ಅಂದ್ರೆ ಕಮರ್ಷಿಯಲ್ ಗಳಿಗೆ 3 ರೂಪಾಯಿ ಮಾಡಿರುವಂತದ್ದು. ಇದರಲ್ಲಿ ಸುಮಾರು ವರ್ಷಕ್ಕೆ ವಸತಿಗೆ 600 ರೂಪಾಯಿ ಬರುತ್ತೆ, ವಸತಿಯೇತರ 1125 ರೂಪಾಯಿ ಬರುತ್ತೆ. ಇದೇ ರೀತಿ ಪ್ರತಿ ಒಂದು ಕಟ್ಟಡಕ್ಕೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಕಟ್ಟಡಗಳಿದೆ. ಇಲ್ಲಿಂದ ಸುಮಾರು 1,500 2,000 ಕೋಟಿ ಆದಾಯ ನಿರೀಕ್ಷೆ ಕೂಡ ಇಟ್ಕೊಂಡಿರುವಂತದ್ದು ಬಿಬಿಎಂಪಿ ದೇಶನೆ. ಓಕೆ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೊಸ ವಾಹನ ಖರೀದಿಸುವವರಿಗೂ ಕೂಡ ಇಂದಿನಿಂದ ಶಾಕ್ ಎದುರಾಗ್ತಾ ಇದೆ. ಹೊಸ ವಾಹನ ಖರೀದಿಸುವವರಿಗೆ ಇಂದಿನಿಂದ ಹೆಚ್ಚು ಸೆಸ್ ಅನ್ನ ಕೂಡ ಕಟ್ಟಲಾಗುತ್ತೆ. ಉಕ್ಕುಗಳ ಆಮದು ಜೊತೆಗೆ ಬಿಡಿಭಾಗಗಳು ದುಬಾರಿ ಹಿನ್ನೆಲೆ ಇದೀಗ ಶಾಕ್ ಕೂಡ ಎದುರಾಗಿದೆ. ಇದರ ಪರಿಣಾಮವಾಗಿ ಇಂದಿನಿಂದ ವಾಹನ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಹೊಸ ವಾಹನ ಖರೀದಿಸುವವರಿಗೂ ಕೂಡ ಇಂದಿನಿಂದ ಶಾಕ್ ಎದುರಾಗ್ತಾ ಇದೆ. ಅವರು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹೊಸ ವಾಹನ ಖರೀದಿಸುವವರಿಗೆ ಇಂದಿನಿಂದ ಹೆಚ್ಚು ಸೆಸ್ ಅನ್ನ ನೀಡಲಾಗುತ್ತೆ. ಇನ್ನು ಉಕ್ಕುಗಳ ಆಮದು ಜೊತೆಗೆ ಬಿಡಿಭಾಗಗಳು ದುಬಾರಿಯಾದ ಹಿನ್ನೆಲೆಯಲ್ಲಿ ಈಗಾಗಲೇ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇದರ ಪರಿಣಾಮ ಇಂದಿನಿಂದ ವಾಹನ ಬೆಲೆ ಕೂಡ ದುಬಾರಿಯಾಗುವ ಸಾಧ್ಯತೆ ಇದೆ. ಇನ್ನು ಏನು ಟೋಲ್ಗಳಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಟೋಲ್ಗಳಲ್ಲೂ ಕೂಡ ಈಗಾಗಲೇ 5% ಹೆಚ್ಚಳವನ್ನ ಕೂಡ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಇದೀಗ ಹೊಸ ವಾಹನ ಖರೀದಿಸುವವರಿಗೂ ಇದೀಗ ಟ್ಯಾಕ್ಸ್ ಎದುರಾಗಿರುವಂತದ್ದು 10 ಲಕ್ಷದವರೆಗೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಎನ್ನುವ ಮಾಹಿತಿ ಸಿಗ್ತಾ ಇದೆ.